ಅವರು ಜೀವಮಾನದಲ್ಲಿ ಅವ್ರು ಏನಾದ್ರು ಒಂದು ಸಣ್ಣ ಸಣ್ಣ ಕೆಲಸ ಮಾಡಿದ್ರೆ ಅವ್ರ ಜೊತೆಗೆ ನಾನಿದ್ದದ್ರಿಂದಲೇ ಮಾಡಿದ್ದು ಬಿಟ್ರೆ ಮತ್ತೆ ಇಲ್ಲದೆ ನಿಮ್ಮ ಗಂಡನ ಏನೂ ಇಲ್ಲ, ಎಂಥದ್ದೂ ಇಲ್ಲ. ಅದು ನೀನು ಇಲ್ಲಿಯವರೆಗೂ ಆ ಭಾವದಿಂದಲೇ ಇದ್ದೆಯಲ್ಲ, ಬಹಳ ಸಂತೋಷ. ನೀನು ಇಲ್ಲಿವರೆಗೂ ಅದೇ ಭಾವದಿಂದ ಇದ್ದೆಯಲ್ಲ. ಭಾವ ಅಲ್ಲ, ಇದು ವಾಸ್ತವ ಅಲ್ವೇ ಅಲ್ಲ. ನೀನಾಡಿದ ಹಾಗೆ ನೀನಲ್ಲಿ ನಾನು ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಲಕ್ಷ್ಮೀ ದೇವಿ ಸಾಮಾನ್ಯರಾಗಿ ಮಾತಾಡುವುದಕ್ಕೆ ಇಲ್ಲವಷ್ಟೇ. ಅದು ಕಾಣದೇ ಇದ್ದದನ್ನ ಕೇಳಿ ಅದು ಹೇಳ್ಬೇಕಲ್ಲ. ಕೇಳಿ ಆದರೂ ವಿಮರ್ಶಿಸದೆ ಆಡುವುದಕ್ಕೆ ತೊಡಗಿದ್ದಲ್ಲ ನಾನು. ವಿಮರ್ಶೆ ಸುಳ್ಳಾಯ್ತು ನಿಮ್ಮದು. ಚೇಚೆ, ನೀನು ತಿಳಿದಿದ್ದು ತಪ್ಪಾಯ್ತು. ಯಾಕಮ್ಮ? ನೀನು ಮಾತಾಡುತ್ತಾ ಆಡುತ್ತಾ ಸಿಕ್ಕಿ ಬೀಳು ಮಾತಾಡದೆ. ಈಗ ಸಿಕ್ಕಿ ಬಿದ್ದದ್ದ? ಸಿಕ್ಕಿ ಬಿದ್ದೆ. ನಿಮ್ಮ ಎದುರುಗಡೆ ಎಂತವರಾದ್ರೂ ಸಿಕ್ಕಿ ಬೀಳಲೇಬೇಕು. ನೀನ್ ಬೀಳುವುದಿಲ್ಲ ಅಂತ ಹೇಳು. ನಿನ್ನ ಮಾತಿನ ಅರ್ಥ ಹಾಗೆ. ಎಂತವರಾದ್ರೂ ಬೀಳಬೇಕು, ತಾನು ಬೀಳುವುದಿಲ್ಲ. ಅಲ್ಲಮ್ಮ, ಏನು ಸಿಟ್ಟುವರು ಮಾತಾಡ್ಕೊಂಡು ಹಾಸ್ಯ ಮಾಡ್ತೇ ಈಗ. ಸಿಟ್ಟು ನೀವು ಆವಾಗ ಭೂಲೋಕದ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಹಾಗೆ ಕೊಡುವುದಾದ್ರೆ ಭೂಲೋಕದ ಒಂದು ಮಾತುಂಟು. ಏನು? ಇದ್ದದ್ದನ್ನಿದ್ದಾಗ ಹೇಳಿದ್ರೆ ಎದ್ದು ಬಂದು ಗದಗೆ ಒದ್ದಂತೆ. ಈ ಮಾತು ಯಾಕೆ? ಕಂಡುದ ನುಡಿದರೆ. ನೀನ್ ಯಾವುದಕ್ಕೂ ಸಮರ್ಥನಪ್ಪ. ಶ್ರುತಿ ಸೇರೋದಿಲ್ಲ ಬಿಟ್ರೆ. ಹಾಗಲ್ಲ, ಹಾಡುತ್ತಾ ವಿಷಯಗಳನ್ನ ಹೇಳಬಲ್ಲೆ ಅಥವಾ ಮಾತಾಡುತ್ತಲೂ ವಿಚಾರಗಳನ್ನ ತಿಳಿಸಬಲ್ಲೆ. ಹೌದು. ನೀನು ಹಾಡುತ್ತಾ ಹೇಳ್ತೀಯೋ ಮಾತಿನಲ್ಲಿ ಆಡ್ತೀಯೋ? ಎರಡು ಸೇರಿಸಿ ಹೇಳ್ತೇನೆ. ಹೇಗೆ? ಕಂಡುದ ನುಡಿದರೆ ಕೆಂಡದಂತ ಸಿಟ್ಟು ಓ ಲಕ್ಷ್ಮೀ ದೇವಿ. ಇದು ಮಾತಿನಲ್ಲಿ ಏನು ಇದ್ದದ ವಿಷಯ ಹೇಳಿದಾಗ ನನ್ನ ಸಿಟ್ಟು ಬಂತು ಅಂತ ಹೇಳಿ. ಇದ್ದದನ್ನಿದ್ದಾಗ ಹೇಳಿದಕ್ಕೆ ಸಿಟ್ಟು ಬಂದದ್ದು. ನೀವು ಕೇಳಿ ಹೇಳಿದ್ದು ಅಂತ ಹೇಳಿದ್ ಯಾಕೆ? ನಿಮಗಿಂತ ಪ್ರಥಮದಲ್ಲಿ ಕೆಲವು ಕಾರ್ಯಗಳ ಅವತಾರಗಳಾಗಿದೆ ಅಲ್ವಾ? ಆಗಲೂ ನಾನು ಇದ್ದದ್ದು ನಿಮಗೂ ಗೊತ್ತಿಲ್ಲ. ನಿಮಗೆ ಇನ್ನೊಬ್ಬರು ಹೇಳಬೇಕು ಆ ಅವತಾರದಲ್ಲಿ ನೀವು ಇದ್ದ ಅಂತ. ನಾನು ಕೇಳಿದ್ದು, ನಾನು ಮೊದಲು ಹೇಳಿದೆ ನಿನಗೆ, ನನಗಿಂತ ಮೊದಲು ನೀನು, ಆಮೇಲೆ ಆದ್ರೂ ಸ್ಥಾನ ಯಾವುದು ಅಂತ. ನಾನು ಅದೇ ಹೇಳಿದ್ದು, ಕಂಡುದ ನುಡಿದರೆ ಕೆಂಡದಂತ ಸಿಟ್ಟು ಅಂತ. ನಾನು ಕಂಡದ್ದನ್ನ ಹೇಳಿದ್ರೆ ನೀವು ಕೇಳಿ ಹೇಳಿದ್ದರಿಂದ ನಿಮಗೆ ಸಿಟ್ಟು ಬರ್ತದೆ. ಪ್ರಾಮಾಣಿಕ ಹೇಳ. ಏನು? ಅಮ್ಮ, ನಿಮ್ಮ ಗಂಡ ನಾನು ನಿಲ್ಲಿಸಬೇಡ. ಶಬ್ದಗಳನ್ನು ನಿಲ್ಲಿಸಿದ್ರೆ ಒಂದು ಶಬ್ದವನ್ನ ಆ ಮುಂದಿನ ಶಬ್ದ ಯಾವ ಅರ್ಥ ಕೊಡ್ತದೆ ಅಂತ ಮೊದಲೇ ಸೂಚಿಸ್ತದೆ. ಒಂದು ಶಬ್ದವನ್ನ ಆಡಿಕೊಂಡು ನೀನು ಅಲ್ಲಿ ನಿಲ್ಲಿಸ್ಕೊಂಡು ಮತ್ತೇನೋ ಯೋಚನೆ ಮಾಡಿ ನಾಳೆಗೆ ಹೇಳಿದ್ರೆ ಪ್ರಯೋಜನ ಏನು? ಇಲ್ಲಿ ಅಪಾರ್ಥ ಆಗ್ತದಲ್ಲ. ಅಮ್ಮ, ನಿಮ್ಮ ಗಂಡ ನಾನು ಅದೇ ಅಪಾರ್ಥ ಆಗುದು ಹೀಗೆ. ನಾನ್ ಅಲ್ಲದಿರೆ, ನೀನಲ್ಲದಿರೆ ನಿಮ್ಮ ಗಂಡ ನಾನಲ್ಲದಿರೆ, ಹಾಗೆ ಹೇಳಿದ್ರೆ ಅದೇ ಅಪಾರ್ಥವೇ. ನಿಮ್ಮ ಗಂಡನಿಗೆ ನಾನು ಇಲ್ಲದಿರೆ ನಿಮ್ಮ ಗಂಡ ಬರೇ ದಡ್ಡ. ಈಗ ಸರಿ ಆಯ್ತಾ? ಸರಿ ಆಯ್ತು. ನಾನು ಇಲ್ಲದೆ ಇದ್ರೆ ನಿಮ್ಮ ಗಂಡ ಬರೇ ದಂಡ. ಅವರು ಜೀವಮಾನದಲ್ಲಿ ಅವ್ರು ಏನಾದ್ರು ಒಂದು ಸಣ್ಣ ಸಣ್ಣ ಕೆಲಸ ಮಾಡಿದ್ರೆ ಅವ್ರ ಜೊತೆಗೆ ನಾನಿದ್ದದ್ರಿಂದಲೇ ಮಾಡಿದ್ದು ಬಿಟ್ರೆ ಮತ್ತೆ ಇಲ್ಲದೆ ಇದ್ರೆ ನಿಮ್ಮ ಗಂಡನ ಏನೂ ಇಲ್ಲ, ಎಂಥದ್ದೂ ಇಲ್ಲ. ಅದು ನೀನು ಇಲ್ಲಿಯವರೆಗೂ ಆ ಭಾವದಿಂದಲೇ ಇದ್ದೆಯಲ್ಲ, ಬಹಳ ಸಂತೋಷ. ನೀನು ಇಲ್ಲಿವರೆಗೂ ಅದೇ ಭಾವದಿಂದ ಇದ್ದೆಯಲ್ಲ. ಭಾವ ಅಲ್ಲ, ಇದು ವಾಸ್ತವ. ಅಲ್ವೇ ಅಲ್ಲ. ನೀನಾಡಿದ ಹಾಗೆ ನೀನಲ್ಲಿ ನಾನು ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಲಕ್ಷ್ಮೀ ದೇವಿ ಸಾಮಾನ್ಯರಾಗಿ ಮಾತಾಡುವುದಕ್ಕೆ ಇಲ್ಲವಷ್ಟೇ. ಅದು ಕಾಣದೇ ಇದ್ದದನ್ನ ಕೇಳಿ ಅದು ಹೇಳ್ಬೇಕಲ್ಲ. ಕೇಳಿ ಆದರೂ ವಿಮರ್ಶಿಸದೆ ಆಡುವುದಕ್ಕೆ ತೊಡಗಿದ್ದಲ್ಲ ನಾನು. ವಿಮರ್ಶೆ ಸುಳ್ಳಾಯ್ತು ನಿಮ್ಮದು. ಚೇಚೆ, ನೀನು ತಿಳಿದಿದ್ದು ತಪ್ಪಾಯ್ತು. ಯಾಕಮ್ಮ? ನೀನು ಮಾತಾಡುತ್ತಾ ಆಡುತ್ತಾ ಸಿಕ್ಕಿ ಬೀಳು ಮಾತಾಡದೆ. ಈಗ ಸಿಕ್ಕಿ ಬಿದ್ದದ್ದ? ಸಿಕ್ಕಿ ಬಿದ್ದೆ. ನಿಮ್ಮ ಎದುರುಗಡೆ ಎಂತವರಾದ್ರೂ ಸಿಕ್ಕಿ ಬೀಳಲೇಬೇಕು. ನೀನ್ ಬೀಳುವುದಿಲ್ಲ ಅಂತ ಹೇಳು. ನಿನ್ನ ಮಾತಿನ ಅರ್ಥ ಹಾಗೆ. ಎಂತವರಾದ್ರೂ ಬೀಳಬೇಕು, ತಾನು ಬೀಳುವುದಿಲ್ಲ. ಅಲ್ಲಮ್ಮ, ನೀನು ಬಿದ್ದಾಯ್ತು. ಹಾಗಲ್ಲ, ಎಂತವರಾದ್ರೂ ಸಿಕ್ಕಿ ಬೀಳಲೇಬೇಕು. ಆದ್ರೆ ನಾನು ಸಿಕ್ಕಿ ಬಿದ್ನ ಇವತ್ತು. ಬಿದ್ದಾಯ್ತು. ಏನ್ ಸಿಕ್ಕಿ ಬಿದ್ದೆ? ಹಾಗೆ ಅದು ಸುಮ್ಮನೆ ಅವಮಾನ ಮಾಡಿಕೊಂಡು ಹೋಗುವುದಕ್ಕಾಗಿ ಬಂದವ ನೀನು. ತಾನಲ್ಲದೆ ಇದ್ರೆ ಒತ್ತಿ ಒತ್ತಿ ಆಡ್ತೀಯ ಅಂತ ಆದ್ರೆ ಇವತ್ತು ನೀನು ಅವಮಾನಗೊಳ್ಳುವುದಕ್ಕಾಗಿ ಬಂದವ. ನಾನು ಇಲ್ಲದೆ ಇದ್ರೆ ಆಗ್ತದ? ನೀನು ಇಲ್ಲದೆಯೇ ಮಾಡಿದ ಸಾಹಸದ ಕಾರ್ಯ ಇಲ್ವಾ? ಯಾವುದುಂಟು? ಒರೆಯಲು ರಮಣನು ಮತ್ಸ ಬರಗ ಕೂರ್ಮ, ರಮಣನು ಮತ್ಸ್ಯ ವರಗ ಕೂರ್ಮ, ನರಸಿಂಹ ರೂಪವನು ಮತ್ಸ್ಯ ವರಗ ಕೂರ್ಮ, ನರಸಿಂಹ ರೂಪವನು. ಅವತಾರ ಧರಿಸಿ ದಾನವರನ್ನು ತರಿವಾಗ ನೀನೆಲ್ಲಿದ್ದೆ?
ರೂಪವ ಧರಿಸಿದವರನ್ನು ಕರೆಯುವಾಗ ನೀನೆಲ್ಲಿ ತೆರಳಿಯಡಗಿದ್ದೆ ಬೇಳೋ ಹೊರೆಯಲು ರಮಣನು ಮತ್ಸ್ಯವರಗ ಕುರ್ಮ ನರಸಿಂಹ ರೂಪವನು ಧರಿಸಿದನವರನ್ನು ತರುವಾಗ ನೀನೆಲ್ಲಿ ತೆರಳಿ ಅಡಗಿದ್ದೆ ಬೇಳೋ ತೆರಳಿ ಅಡಗಿದ್ದೆ ಬೇಳು. ಸುದರ್ಶನ ಅಮ್ಮ ನಿನಗಾಯ್ತು. ಯಾವ್ದಾಯ್ತು? ಸುದರ್ಶನ. ನಿಮ್ಮಿಬ್ಬರದ್ದು ಒಳ್ಳೆ ದರ್ಶನ ನನಗೆ. ಅಷ್ಟು ಮಾಡಿಕೊಂಡು ಸುಮ್ಮನೆ ಕೈ ಸೇರುವುದು ಬಿಟ್ಟುಕೊಂಡು ಆ, ಮಾತಿಗೆ ತೊಡಗಿದೆಯಲ್ಲ, ಆ, ಇದು ನೀನಾಗಿ ತಂದುಕೊಂಡೆ ಅಂತ ಭಾವಿಸಿಕೊಳ್ಳಬೇಕು. ಅದು ಯಾಕೆ ತಂದದ್ದು ಕೇಳಿದ್ರೆ ನನಗೆ ನಿತ್ಯವೂ ನಿಮ್ಮಿಬ್ಬರದ್ದು ಸುದರ್ಶನ. ಹಾ, ಆದ್ರೆ ಇವತ್ತು ಸ್ವಲ್ಪ ಪ್ರದರ್ಶನ ಆಯ್ತು ನಿಮ್ಮ. ನೀನು ಭಾವಿಸಿಕೊಂಡಿದ್ದು ಆ, ಕಡೆಗೆ ನೀನು ನೋವು ಕಾಣಬೇಕಾಗುತ್ತದೆ. ಹೌದಾ? ಯಾಕಾದ್ರೂ ನಾನು ಮಾತಿಗಿಳಿದೇನೋ, ಹಾ. ಯಾಕಾಗಿ ಲಕ್ಷ್ಮೀ ದೇವಿಯನ್ನ ತಾಯಿಯನ್ನ ಕೆಣಕಿದೇನೋ, ಹಾ. ಅಷ್ಟು ಮಾಡಿಬಿಡ್ತೇನೆ ನಾನು. ಅಯ್ಯೋ, ಅಲ್ಲ ನೀವು ಬಿಡ್ಲಿಕ್ಕಿಲ್ಲ. ನೀವು ಕೆಲವರನ್ನೆಲ್ಲ ಹಾಗೆ ಮಾಡ್ತೀರ ಅಂತ ಗೊತ್ತುಂಟು. ಕೆಲವರನ್ನೆಲ್ಲ ಈಗ ನೀನಾದೆ, ನೀನಾಡಿದ ಮಾತಲ್ಲೇ ಸಿಕ್ಕಿ ಬೀಳು ಮಾತಾಗಿದ್ದು. ಮಾತಿನಲ್ಲಿ ಸಿಕ್ಕಿ ಬಿದ್ದ. ನನಗೆ ಮತ್ತೆ ಬೇರೆ ವಿಷಯ ಬೇಕಾ? ಹಾ. ನಿನ್ನ ಮಾತಲ್ಲೇ ನಿನ್ನನ್ನ ಕಟ್ಟಿ ಹಾಕ್ತೇನೆ ನಾನು. ನೀವು ಮಾಡುವುದೇ ಹಾಗೆ. ಎದುರಿದ್ದವರು ಏನು ಮಾತನಾಡ್ತಾರೆ, ಎಲ್ಲಿ ತಪ್ಪಿ ಬೀಳ್ತಾರೆ ಅಂತ ಅಲ್ಲೇ ತಿರುಗಿಸಿ ಇಡುದು. ಇಲ್ಲಿ ಹಾಗೆ ಆಯ್ತು. ಇದು ನೀನಾಗಿ ಸಿಕ್ಕಿ ಬೀಳುವ ಪ್ರಯತ್ನ ಮಾಡಿ. ಏನಾಯ್ತು? ಹೇಳಿದೆಯಲ್ಲ, ಹಾ. ನನ್ನ ಗಂಡ ಮಾಡಿದ ಪ್ರತಿಯೊಂದು ಸಾಹಸದ ಕಾರ್ಯದಲ್ಲೂ ಹಾ. ತಾನು ಸೇರಿಕೊಂಡುದರಿಂದ ಹೌದು. ಅವರನ್ನ ಸೇರಿ ಕೊಲ್ಲುವುದಕ್ಕಾಯಿತು. ಹೌದು. ನಿನ್ನನ್ನ ಬಳಸಿಕೊಳ್ಳದೆ ಹಾ. ಮಾಡಿದ ಸಾಹಸದ ಕಾರ್ಯಗಳು ಬಹಳ ಇದೆ. ಹೌದಾ? ಖಂಡಿತವಾಗಿ. ಈಗ ನನಗೆ ಗೊತ್ತಿಲ್ಲದೆ ಕೆಲವಷ್ಟು ಪ್ರಸಂಗ ಆಗಿ ಆಯ್ತಾ? ಹಾ, ಅಯ್ಯಯ್ಯೋ. ನಿನಗೆ ಗೊತ್ತಿಲ್ಲದೆ ಏನೇನು ಅಲ್ಲ, ನಿನ್ನ ಗಮನಕ್ಕೆ ಬರಲಿಲ್ಲ, ನೀ ತಿಳಿದದ್ದು ತಪ್ಪಾಗಿದ್ದು. ಹೌದಾ? ಹಾ. ಅದ್ಯಾವುದಾಗಾದ್ರೆ? ಈಗ ನೀನಿದ್ದಾಗಲೇ ಆಗಿದ್ದೇ ಆದ್ರೂ ಹಾ. ನಿನ್ನನ್ನ ಬಳಸಿಕೊಳ್ಳಿಲ್ಲ. ಬಳಸಿಕೊಳ್ಳದೆ ಅವರು ಮಾಡಿದ ಕಾರ್ಯ ಯಾವುದು ಅಂತ ಬೇಕು ನನಗೆ. ಈಗ ಹಾ. ಹರಿಯ ಕರದೊಳಗೆ ನೀನೊಬ್ಬನೇ ಆಯುಧವೋ? ಅಲ್ಲ ಅಲ್ಲ, ಅಲ್ಲಿ ಶಂಖ ಚಕ್ರ ಗದಾ ಪದ್ಮಾಂಬರಧರ ಎಲ್ಲವೂ ಉಂಟಲ್ಲ. ಅದು ಉಂಟು. ಯಾವುದನ್ನಾದ್ರೂ ಕಳಿಸಿಕೊಡಬಹುದಿತ್ತು, ಹಾ. ಆದರೂ ಮಾಡ್ಲಿಲ್ಲ. ಅದು ಮುಕ್ತ ಅಮುಕ್ತ ಮುಕ್ತ ಮುಕ್ತ ಮಂತ್ರ ಮುಕ್ತ ಅಂತ ಉಂಟು. ಹಾ. ಹಾಗೆ ಹಾ. ಯಾವುದನ್ನು ಬಳಸಿಕೊಳ್ಳದೆ ಹಾ. ಮಾಡಿದ ಸಾಹಸದ ಕಾರ್ಯ ಯಾವುದದು? ಈಗ ಒಂದೊಂದಾಗಿ ಹೇಳುವುದು, ಮಾಡಿದಷ್ಟನ್ನು ಹೇಳುವುದು. ನಿಮ್ಗೆ ಹೇಗಾಗುತ್ತೆ ನೋಡಿ. ಅಲ್ಲ, ನಾನು ಹಾಗೂ ಬರ್ತೇನೆ, ಹಾ. ನಿನಗೂ ಕಷ್ಟ ಆಗ್ತದಲ್ಲ, ಆಮೇಲೆ ಇಲ್ಲ, ಅವಮಾನದಿಂದ ಬಿದ್ದು ಒದ್ದಾಡ್ಬೇಕಲ್ಲ. ನನಗೆ ಹೇಗಾದ್ರೂ ಅಡ್ಡಿಲ್ಲ. ಈಗ ಅವಮಾನ ಅನುಭವಿಸೋರು ನೀವಲ್ವಾ? ನಾನಾಗಿದ್ರೆ ಹೀಗ ತೊಡಗುವುದು ಸರಿ ಸರಿ. ಅಲ್ಲ. ತಮಾಸುರನಿಗಾಗಿ ಮತ್ಸ್ಯ ರೂಪವನ್ನು, ಮಂದಾರೋದ್ಧರಣಕ್ಕಾಗಿ ಕೂರ್ಮ ರೂಪವನ್ನು, ಹಿರಣ್ಯಾಕ್ಷನಿಗಾಗಿ ವರಹ ರೂಪವನ್ನು, ಹಿರಣ್ಯ ಕಶ್ಯಪಿಗಾಗಿ ನರಸಿಂಹ ರೂಪವನ್ನು, ಬಲಿ ಚಕ್ರವರ್ತಿಗಾಗಿ ವಾಮನ ರೂಪವನ್ನು, ಹಾ. ಇಷ್ಟು ಕಾರ್ಯವನ್ನ ಹೌದು. ಈಗ ತಮಾಸುರನ್ನ ಕೊಲ್ಲುವುದಕ್ಕೆ ಹಾ. ಮತ್ಸ್ಯಾವತಾರಿ ಆದ್ರು. ಹೌದು. ನಿಮ್ಮ ಮನೆಯವರ ಕತೆ, ನಿಮ್ಮ ಕುಟುಂಬದವರದ್ದು. ನನ್ನ ಕುಟುಂಬ ಅಂದ್ರೆ ನಿಮ್ಮ ಅಪ್ಪನ ಮನೇಲಿ ಇದ್ದವರಲ್ಲ? ಹಾ, ಹೌದೌದು. ಹೌದು. ಹಾಗೆ ಹಾ. ಮತ್ಸ್ಯಾವತಾರಿಯಾಗಿ ಹಾ. ಆ ದುಷ್ಟನನ್ನ ರೆಕ್ಕೆಯಿಂದ ಬಡಿದು ಕೊಂದರು. ಅಲ್ಲಿ ಸುದರ್ಶನ ಇದ್ದನು. ಹಾ, ಸುದರ್ಶನ. ಯಾವ ಆಯುಧವನ್ನು ಬಳಸಿಕೊಳ್ಳದೆ ಹಾ. ಮತ್ಸ್ಯದ ರೆಕ್ಕೆಯಿಂದಲೇ ಆ ದುಷ್ಟನನ್ನ ಕೊಂದು ಕಳೆದಿದ್ದು. ಹೌದು. ಆವಾಗ ಈ ಸುದರ್ಶನ ಅಲ್ಲೇ ಇರ್ಲಿಲ್ಲ. ಹೀಗಿರ್ಲಿಲ್ಲ. ಮಂದಾರೋದ್ಧರಣದ ಕತೆ ಹಾ. ಅಲ್ಲ, ಹೀಗೂ ಇರ್ಲಿಲ್ಲ ಹಾಗೂ ಇರ್ಲಿಲ್ಲ, ಹಾ. ಬಳಸಿಕೊಳ್ಳಿಲ್ಲ. ಮಂದಾರೋದ್ಧರಣದ ಕತೆ. ನಿಮ್ಮ ಹುಟ್ಟಿದ ಪ್ರಕರಣ. ಹಾ. ನಿಮ್ಮ ಹುಟ್ಟ ಹಬ್ಬ ಆಚರಣೆ. ಹೌದೌದು, ನಾನು ತವರ ಮನೆಯಿಂದ ಬಂದದ್ದು. ಹೌದು. ಹಾಗೆ ಹಾ. ಸಮುದ್ರವನ್ನ ಮತಿಸುವಾಗ ಹಾ. ದೇವತೆಗಳು ದಾನವರು ಹಾ. ಮಂದರಾದ್ರಿ ಮುಳುಗುವ ಕಾಲಕ್ಕೆ ಹಾ. ಈಗ ಸಾಧಾರಣದವರಿಗೆ ತಳ ಮುಟ್ತದೆ ಎನ್ನುವಾಗ ಎತ್ತುವುದಕ್ಕೆ ಯಾರಿಂದ ಸಾಧ್ಯ? ಇಲ್ಲ, ಎತ್ತಬೇಕಂತ ಅದ್ರ ಅಡಿಗೆ ಕೈ ಹಾಕಬೇಕು. ಕೈ ಉಳಿತದೋ? ಇಲ್ಲಪ್ಪ. ಆಗುತ್ತದೋ? ಇಲ್ಲ. ಅಂತದ್ರಲ್ಲಿ ಅದನ್ನ ಎತ್ತುವುದಕ್ಕೆ ಯಾವ ರೂಪ ಆದೀತು, ಯಾವ ಅವತಾರ ಆದೀತು ಅಂತ ಯೋಚನೆ ಮಾಡಿದ ನನ್ನ ಸ್ವಾಮಿ ಕೂರ್ಮಾವತಾರಿಯಾಗಿ ಹೋಗಿ ಅಡಿಭಾಗವನ್ನ ಸೇರಿ ಆ ಮಂದಾರಾದ್ರಿಯನ್ನ ಎತ್ತಿದ್ರು. ಹಾ. ಅಲ್ಲಿಯೂ ಈ ಸುದರ್ಶನ ಇರಲಿಲ್ಲ, ಕಾಣಿಸಿಕೊಳ್ಳಿಲ್ಲ. ಎರಡಾಯ್ತು. ಇನ್ನು ಹಿರಣ್ಯಾಕ್ಷನ ವಧೆ. ಹಾ. ಆ ಹಿರಣ್ಯಾಕ್ಷನನ್ನು ವಧಿಸಲೋಸುಗ ಭೂಮಿಯ ಗಂಧವನ್ನೇ ಹಾ. ಅಪಹರಿಸುವುದಕ್ಕೆ ಮುಂದಾದ. ಹಾ. ಆತನನ್ನು ವಧಿಸುವುದಕ್ಕೆ ಶ್ವೇತವರಹನಾದ್ರು. ಹಾ. ವರಹಾವತಾರಿಯಾಗಿ ಆ ದುರುಳನನ್ನ ತನ್ನ ಕೋರೆ ದಾಡೆಯಿಂದಲೇ ಇರಿದು ಕೊಂದ. ಅಲ್ಲಿಯೂ ಸುದರ್ಶನ ಇರಲಿಲ್ಲ, ಆಯುಧವನ್ನ ಬಳಸಿಕೊಳ್ಳಿಲ್ಲ. ಮೂರಾಯ್ತು. ಮೂರರಲ್ಲೂ ನೀನಿಲ್ಲ, ನಿಮಗೆ ಕಾಣ್ಲಿಲ್ಲ. ಮೂರ್ ಪ್ರಸಂಗದಲ್ಲೂ ನೀನು ಕಾಣ್ಲಿಲ್ಲ. ಅದಲ್ಲ ಹೇಳ್ಬೇಡ ನೀನು. ಮೂರ್ ಪ್ರಸಂಗದಲ್ಲೂ ನೀನಿಲ್ಲ.
ಇನ್ನು ಹಿರಣ್ಯ ಕಶ್ಯಪು ಹ್ಮ್ ಆತನ ವಧೆಗಾಗಿ ಉಗ್ರ ನರಸಿಂಹನಾಗಿ ತನ್ನ ಉಗುರಿನಿಂದಲೇ ಉರಮನ್ನ ಬಗೆದು ಕೊಂದರು. ಅಲ್ಲಿಯೂ ಸುದರ್ಶನನನ್ನ ಬಳಸಿಕೊಳ್ಳಿಲ್ಲ. ಕಾಣ್ಲಿಲ್ಲ. ಇಲ್ಲ, ಕಾಣ್ಲಿಕ್ಕೆ ಸಿಗುವುದಿಲ್ಲ ಅಲ್ಲಿ. ಇಲ್ಲ ಇಲ್ಲ. ಇನ್ನು ಹಾ. ಬಲಿ ಚಕ್ರವರ್ತಿ ಹ. ಸುರಲೋಕದ ಪೀಠವೇ ತನಗೆ ಬೇಕು ಅಂತ ಅಪೇಕ್ಷಿಸಿದ ಆತನನ್ನ ಸುತಳಕ್ಕೆ ಅಟ್ಟುವಲ್ಲಿ ತನ್ನ ಪಾದದಿಂದಲೇ ವಾಮನನಾಗಿ ಸುತಳಕ್ಕೆ ಅಟ್ಟಿದರು. ಇಷ್ಟು ಕತೆ ಆಗುವಾಗ ಈ ಸುದರ್ಶನ ಎಲ್ಲಿ ಅಡಗಿ ಕುಳಿತಿದ್ದ? ಅಮ್ಮ, ಏನು? ಇಷ್ಟೂ ಕತೆ ಆಗುವಾಗ ಹ. ನೀವು ಗಂಡನ ಮುಖ ಮಾತ್ರ ಕಂಡದ್ದು, ಉಳಿದಂಗ ಕಾಣ್ಲಿಲ್ಲ. ಅಂದ್ರೆ ಪ್ರಥಮ ಅವತಾರ ಯಾವುದು? ಮತ್ಸ್ಯ. ಮತ್ಸ್ಯ. ನನಗೆ ಮತ್ಸ್ಯ ಅಂತ ಹೇಳಿದ್ರೆ ಆಯ್ತು, ಅಂದ್ರೆ ಬಹಳ ಇಷ್ಟ. ಅಲ್ಲಿಂದ ಪ್ರಾರಂಭ ಮಾಡ್ಲಾ? ಪ್ರಾರಂಭ ಮಾಡು.